ಭೂ ಕಳ್ಳರಿಗೆ ಯೋಗಿಜಿಯಿಂದ ಖಡಕ್ ವಾರ್ನಿಂಗ್. ಭೂ ಕಳ್ಳತನ ಮಾಡಿದವರಿಗೆ ಏನ್ ಶಿಕ್ಷೆ ಗೊತ್ತಾ? ಜನತಾ ದರ್ಶನದಲ್ಲಿ ಜನರ ಸಮಸ್ಯೆಯನ್ನ ಆಲಿಸಿದ ಯೋಗಿಜಿ, ಅಧಿಕಾರಿಗಳಿಗೂ ಕ್ಲಾಸ್ ತೆಗೆದುಕೊಂಡ ಯೋಗಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮಂಗಳವಾರ ಗೋರಖ್ನಾಥ್ ದೇವಸ್ಥಾನದಲ್ಲಿ ಆಯೋಜಿಸಲಾದ ಜನತಾ ದರ್ಶನದಲ್ಲಿ ಸಾರ್ವಜನಿಕರ ದೂರನ್ನ ಆಲಿಸುವ ವೇಳೆ ಭೂ ಮಾಫಿಯಾಗಳ ವಿರುದ್ಧ ಮತ್ತೊಮ್ಮೆ ಕಠಿಣ ಎಚ್ಚರಿಕೆಯನ್ನ ನೀಡಿದ್ರು. ಭೂ ಆಕ್ರಮಣ ಮತ್ತು ಅಕ್ರಮ ಕಬಳಿಕೆಯ ಪ್ರಕರಣಗಳಲ್ಲಿ ಯಾವುದೇ ರೀತಿಯ ದಯೆ ಮತ್ತು ತಾಳ್ಮೆ ತೋರಿಸಲಾಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಶೂನ್ಯ ತಾಳ್ಮೆ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಪುನಃ ಹೇಳಿದ್ರು. ಮಂಗಳವಾರದ ಜನತಾ ದರ್ಶನದಲ್ಲಿ 200ಕ್ಕೂ ಹೆಚ್ಚು ನಾಗರಿಕರು ತಮ್ಮ ಅನೇಕ ಸಮಸ್ಯೆಗಳನ್ನ ಹೊತ್ತಿಕೊಂಡು ಪರಿಹಾರಕ್ಕಾಗಿ ಮುಖ್ಯಮಂತ್ರಿಗಳ ಮುಂದೆ ಹಾಜರಾಗಿದ್ರು. ದೂರುಗಳಲ್ಲಿ ಹೆಚ್ಚಿನವು ಭೂ ಕಬಳಿಕೆ, ಕುಟುಂಬ ಕಲಹ, ವೈದ್ಯಕೀಯ ನೆರವು, ಉದ್ಯೋಗ ಸಹಾಯ ಮತ್ತು ಸರ್ಕಾರಿ ಯೋಜನೆಗಳ ಪ್ರಯೋಜನದ ಕುರಿತಾಗಿತ್ತು. ಪ್ರತಿಯೊಬ್ಬರ ಸಮಸ್ಯೆಯನ್ನ ವೈಯಕ್ತಿಕವಾಗಿ ಆಲಿಸಿದ ಯೋಗಿಜಿ ಸಂಬಂಧಿಸಿದ ಅಧಿಕಾರಿಗಳಿಗೆ ತಕ್ಷಣದ ಕ್ರಮವನ್ನು ಕೈಗೊಳ್ಳುವಂತೆ ನೇರ ನಿರ್ದೇಶನವನ್ನ ನೀಡಿದ್ರು. ಇದರ ಮಧ್ಯೆ ಹೆಚ್ಚಿನ ಜನರು ಭೂ ಕಳ್ಳತನ ಸಮಸ್ಯೆಯನ್ನು ಎದುರಿಸುತ್ತಿರುವುದು ಕಂಡುಬಂತು. ಅದರ ಬಗ್ಗೆ ಮಾತನಾಡಿದ ಯೋಗಿಜಿ ಅವರು, ಬಡವರ, ನಿರ್ಗತಿಕರ ಹಾಗೂ ಸಾಮಾನ್ಯ ಜನರ ಭೂಮಿಯನ್ನ ಅಕ್ರಮವಾಗಿ ಕಬಳಿಸುವ ಭೂ ಮಾಫಿಯಾಗಳು ರಾಜ್ಯದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಿದೆ. ಅಕ್ರಮವಾಗಿ ಭೂಮಿಯನ್ನ ಕಬಳಿಸುವವರಿಗೆ ರಾಜ್ಯದಲ್ಲಿ ಯಾವುದೇ ಅನುಕಂಪವಿಲ್ಲ. ಬಡವರಿಗೆ ಸೇರಿದ ಭೂಮಿಯನ್ನ ಕಬಳಿಸಿದ್ರೆ ಕಾನೂನು ಕ್ರಮ ಗಟ್ಟಿಯಾಗಿ ಜರಗತ್ತೆ ಅಂತ ಯೋಗಿ ಘಂಟಾಘೋಷವಾಗಿ ಹೇಳಿದ್ದಾರೆ. ಹಿಂದಿನ ಕೆಲ ವಾರಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದ ಭೂ ಹಾಗೂ ಆಸ್ತಿ ಕಬಳಿಕೆ ಪ್ರಕರಣದಲ್ಲಿ ಸರ್ಕಾರ ಕ್ರಮ ಕೈಗೊಂಡಿರುವುದನ್ನ ಕೂಡ ಅವರು ನೆನಪಿಸಿದ್ರು. ಭೂ ಮಾಫಿಯಾದಿಂದ ಮುಕ್ತಗೊಳಿಸಿದ ಅನೇಕ ಜಾಗಗಳನ್ನ ಈಗ ಬಡವರಿಗೆ ಮನೆ ನಿರ್ಮಾಣ ಯೋಜನೆಗಳಲ್ಲಿ ಬಳಸಲಾಗ್ತಿದೆ ಎಂದು ತಿಳಿಸಿದ್ದಾರೆ. ಯೋಗಿ ಆದಿತ್ಯನಾಥ್ ಜನತಾ ದರ್ಶನದಲ್ಲಿ ಹಾಜರಾಗಿದ್ದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನವನ್ನ ನೀಡಿದ್ರು. ಅದೇನಂದ್ರೆ, ದೂರುಗಳನ್ನ ತ್ವರಿತವಾಗಿ ದಾಖಲಿಸಬೇಕು, ತನಿಖೆ ಪಾರದರ್ಶಕವಾಗಿರಬೇಕು, ಸರ್ಕಾರಿ ಯೋಜನೆಗಳ ಲಾಭ ಎಲ್ಲರಿಗೂ ಸಿಗಬೇಕು ಅನ್ನೋದು. ಜನರು ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಬರ್ತಾರೆ. ಅವರ ಸಮಸ್ಯೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಸಮಯಕ್ಕೆ ಸರಿಯಾಗಿ ಪರಿಹಾರ ನೀಡುವುದು ಅಧಿಕಾರಿಗಳ ಕರ್ತವ್ಯ ಅಂತ ನೆನಪಿಸಿದ್ರು. ಉತ್ತರ ಪ್ರದೇಶದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಭೂ ಮಾಫಿಯಾ, ಗ್ಯಾಂಗ್ಸ್ಟರ್, ಅಪರಾಧಿ ಸಂಘಟನೆಗಳ ವಿರುದ್ಧ ಕಠಿಣ ಕ್ರಮ ಜರುಗಿದೆ. ಆಗಾಗ ನಡೆಯುವ ದಾಳಿ, ಅಕ್ರಮ ಆಸ್ತಿಗಳ ಜಪ್ತಿ ಮತ್ತು ಬಂಧನಗಳ ಮೂಲಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಬಲಪಡಿಸುವ ಕೆಲಸ ನಡೆಯುತ್ತಿದೆ. ಗೋರಖ್ಪುರದ ಜನತಾ ದರ್ಶನದಲ್ಲಿ ಯೋಗಿ ಆದಿತ್ಯನಾಥ್ ನೀಡಿದ ಸಂದೇಶ ಸ್ಪಷ್ಟವಾಗಿತ್ತು. ಅದೇನಂದ್ರೆ, ಭೂ ಮಾಫಿಯಾಗಳಿಗೆ ಯಾವುದೇ ರಿಯಾಯಿತಿ ಇಲ್ಲ, ಬಡವರಿಗೆ ನ್ಯಾಯ ಸಿಗಬೇಕು, ಅಧಿಕಾರಿಗಳು ಪಾರದರ್ಶಕತೆಯಿಂದ ಕೆಲಸವನ್ನ ಮಾಡಬೇಕು ಅನ್ನೋದು. ಸಿಎಂ ಯೋಗಿಜಿಯ ಈ ಖಡಕ್ ನಿರ್ಧಾರ ಹೇಗಿದೆ? ಕಮೆಂಟ್ ಮೂಲಕ ತಿಳಿಸಿ.